ಇಂಡಿಪೆಂಡೆನ್ಸ್ ಸಿಕ್ಕಿ 1947 ಇಂಡಿಪೆಂಡೆನ್ಸ್ ಸಿಕ್ಕ್ಯದ ನಮ್ಗೆ. ಬಟ್ ನನಗನ್ಸಿ ಮಟ್ಟಿಗೆ ಗರ್ಲ್ಸಿಗೆ ಇನ್ನೂ ಇಂಡಿಪೆಂಡೆನ್ಸ್ ಸಿಕ್ಕಿಲ್ಲ ಅಂತ. ಯಾಕಂದ್ರೆ ಸಣ್ಣವರಿದ್ದಾಗ ಪಪ್ಪಾಗಳು ನಮಗೆ ಹೊರಗೆ ಹೊಲಕ್ಕೆ ಬಿಡಲ್ಲ. ಏನಾರು ಹೋದ್ರೆ ಅಲ್ಲಿ ಬೀಳ್ತೀರಿ ಇಲ್ಲಿ ಬೀಳ್ತೀರಿ ಅಂತ. ಎಲ್ಲ ನಿಮ್ಮ ಹಸ್ಬೆಂಡ್ ಮನೆಗೆ ಹೋರಿ ಅವಾಗ ಓಡಾಡ್ರಿ ಹಂಗೆ ಹಿಂಗೆ ಅಂತ ಹೇಳಿ ಕಳಿಸ್ತಿದ್ರು. ಈಗ ಹಸ್ಬೆಂಡ್ ಮನೆಗೆ ಬಂದಮೇಲೆ ಹಸ್ಬೆಂಡ್ ಹೋಲಕ್ಕೆ ಬಿಡಲ್ಲ, ಎಲ್ಲಾರ ಬೀಳ್ತೀವಿ ಮಾಡ್ತೀವಿ ಅಂತ. ನನಗೆ ಇದು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಬಿದ್ದಾದ್ಮೇಲಾರ ನೋಡ್ಬೇಕಲ್ಲ, ಬೀಳೋದಕ್ಕಿಂತ ಮುಂಚೆ ಬೀಳ್ತೀರಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಅದಕ್ಕೆ ನಾ ಇವತ್ತು ಹೇಳೀನಿ, ಇವತ್ತು ಆದಾಗ ನಾನೇ ಕರ್ಕೊಂಡು ಬರ್ತೀನಿ ಅಂತ. ಸ್ಟಿಲ್ ಆಲ್ರೆಡಿ ಕಾಲ್ ಮಾಡಿ ಬ್ಯಾಡ ಅಲ್ಲತ್ತಾರ. ನೋಡಮ್ಮ ಇದು ಇವತ್ತಿಂದ ನಂದು ಫ್ರೀಡಮ್ ಡೇ ಆಗ್ತದೆ ಇಲ್ಲ ಅಂತ. ಎಲ್ಲ ಇನ್ಕಂಪ್ಲೀಟ್ ಕೆಲಸ ಮಾಡ್ತೀವಿ ನಾವು ಅಂತ. ಏನಾರ ಮನೆಯೆಲ್ಲ ಲಾಕ್ ಮಾಡಿ ಕರೆಕ್ಟಾಗಿ ಲಾಕ್ ಮಾಡಿ ಹೋಗಲ್ಲ ಅಂತ. ಈಗ ಫಸ್ಟ್ ಲಾಕ್ ಮಾಡ್ಬೇಕು ಮನೆ ಎಲ್ಲ, ಒಳಗಿಂದೆಲ್ಲ ಲೈಟ್ ಗ್ಯಾಸ್ ಎಲ್ಲ ಚೆಕ್ ಮಾಡಿ ಹೋಗಲ್ಲ, ಹಾಗೆ ಬಂದು ಬಿಡ್ತೀವಂತ. ನಂಗೆ ಗೊತ್ತಿಲ್ಲ ಯಾಕೆ ಅವ್ರು ಹಿಂಗೆ ಫೀಲ್ ಮಾಡ್ಕೊತಾರ, ನಾವು ಏನಂತಾರೆ ಯಾವಾಗಲೂ ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತೀವಿ ಅಂತ. ಅವರು ಮನೆ ಕಡೆ ನೋಡ್ತಿರು, ಅವನು ಎಟ್ ದ ಎಂಡ್ ಬಾಯ್ನೆಲ್ಲ ಅವನು ಅನ್ಕೊತಿರ್ಬೋದು ಈಕೆ ಹೋಗಿ ಬರ್ತಾಳಿಲ್ಲ, ವಾಪಸ್ ಬರ್ತಾನೆ ಜಿಂದ ಬರ್ತಾಳಿಲ್ಲ ಅಂತ. ಓಕೆ ಲಾಸ್ತೀವ ಅದೇನು ಸ್ಕೂಲಿಗೆ ಹೋಗೋಷ್ಟಿಗೆ ಅದೇನು ಸ್ಕೂಲ್ ಬಿಟ್ಟಿತ್ತು. ಆಲ್ಮೋಸ್ಟ್ ಆಲ್ ಹುಡುಗರು ಮನೆಗೆ ಹೋಗ್ಯಾರು. 1-2-3 ಮಂದಿ ಇದ್ರು, ಆಟ ಆಡ್ಲತ್ತಿದ್ರು. ಈಕಿನೂ ಆಟ ಆಡ್ಲತ್ತಿದ್ಲು. ಸ್ವಲ್ಪ ತನ ಆಟ ಆಡೋಕೆ ಬಿಟ್ಟ. ಆಮೇಲೆ ಹೊರಗೆ ಹೋಗೋಷ್ಟಿಗೆ ಅವ್ರ ಪಾಪ ಆಲ್ರೆಡಿ ಬಂದು ನಿಂತಿದ್ರು ಈಕೆ ಕರ್ಕೊಂಡು ಹೋಗ್ಲಿಕ್ಕೆ. ಮನೆಗೆ ಬಂದಿದ್ದಾಯಿತು, ಆದರೆ ಪ್ಲ್ಯಾನ್ ಅನ್ಸಕ್ಸಸ್ಫುಲ್. ಅದೇ ಪಪ್ಪ ಕಾನ್ಫಿಡೆನ್ಸ್ ಇಲ್ಲ ನಾ ಈಗೀಗ ಪ್ರಾಪರಾಗಿ ಕರ್ಕೊಂಡು ಬರ್ತೀನಂತ. ಅದಕ್ಕೆ ಅವ್ರು ಬಂದು ಆಕಿ ಕಾರ್ನ ಕರ್ಕೊಂಡು ಬಂದರು, ನಾ ಗಾಡಿ ತೊಗೊಂಡು ವಾಪಸ್ ಬಂದೆ ಮನೆಗೆ. ಪ್ರಾಪರಾಗಿ ಬಂದೆ, ನನಗೇನೂ ಆಗಿಲ್ಲ. ಬಟ್ ಈಕಿ ಮಗಳಿಗೆ ಏನಾರ ಆಗಂಗದ ಅಂತ ಅವರು ಭಾಳ ಪ್ರಿಕಾಷನ್ಸ್ ತೊಗೊಂಡಾರ. ಎಟ್ ದ ಎಂಡ್ ಫ್ರೀಡಮ್ ಸಿಕ್ಕಿಲ್ಲ ನನಗಿನ್ನ. ನಿಮಗೂ ಇದೇ ರೀತಿ ನಿಮ್ಮ ಮನೆಗೂ ಇದೇ ಫ್ರೀಡಮ್ ಇಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಏನು ಹೇಳ್ತೀವಮ್ಮ? ನಾನು ಮಾತಾಡಲಿ ಬೇಡ, ನೀ ಮಾಡ್ತಿ ಹೇಳವ್ರಿಗೆ. ನೀನು ಕಾಲಾದ್ಲಿ ಮಮ್ಮದ ಕಾಲಿ ಕಡೆ. ಹಾಂ ಹೇಳ್ರಿ. ಏನು? ಗಾಡಿ ಮೇಲೆ ಬಂದ್ರು ಮಮ್ಮ. ನೀ ಹೆಂಗೆ ಬಂದಿ? ಪಪ್ಪ ಜೊತೆ ಕಾರ್ನಾಗ ಬಂದಿರಿ. ಓಕೆ. ನಿಮ್ಮ ಮಮ್ಮಿ ಗಾಡಿ ಮೇಲೆ ಯಾಕೆ ಬಂದಿಲ್ಲ? ಪಪ್ಪ ಬ್ಯಾಡ ಅಂದಾರಲ್ಲ. ಓಕೆ, ನಿನಗೆ ಹಂಗೆ ಮಾಡಲ್ಲಮ್ಮ ನಾನು. ನೀವು ಹೋಗು, ನೀ ಗಾಡಿ ತೊಗೊಂಡು ಹೋಗು, ಓಡಾಡು, ಎಲ್ಲ ಮಾಡು, ನಾ ಏನು ಹೇಳಲ್ಲ ನಿಂಗೆ. ಓಕೆ? ಪಾಪಕ್ಕೆ ಪರಿ ಅದಾಳಿಕಿ. ಪಪ್ಪ ಗಾಡಿ ಅಂತ, ಪಪ್ಪ ಗಾಡಿ. ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ವ್ಲಾಗ್ನಾಗ ಮತ್ತೆ ಸಿಗಮ್ಮ. ಅಲ್ಲಿವರೆಗೂ ವೀಡಿಯೋಸ್ ಎಲ್ಲ ವಾಚ್ ಮಾಡಿರಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಬಾಯ್ ಬಾಯ್.